ನಮಸ್ಕಾರ ಎಲ್ರಿಗೂ ಡಯಟ್ ರೆಸಿಪಿ ಸಿರೀಸ್ ಪಾರ್ಟ್ 1ಗೆ ಸ್ವಾಗತ. ಇವತ್ತು ರಾಗಿ ಇಡ್ಲಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇದನ್ನು ಫಿಂಗರ್ ಮಿಲ್ಲೆಟ್ ಅಂತಲೂ ಕರೀತಾರೆ, ಅಂದ್ರೆ ಪವರ್ ಹೌಸ್ ಆಫ್ ದ ನ್ಯೂಟ್ರಿಯೆಂಟ್ಸ್ ಅಂತ. ನಾನಿಲ್ಲೇ 3 ಕಪ್ ರಾಗಿನ ತೊಗೊಳತ್ತೀನಿ ಮತ್ತು 1 ಕಪ್ ಅಕ್ಕಿನ ತೊಗೊಳತ್ತೀನಿ. 1 ಕಪ್ಪಷ್ಟು ಉದ್ದಿನಬೇಳೆನ ತೊಗೋಬೇಕು. ಆ್ಯಂಡ್ 1.5 ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡು ಇದನ್ನು ಕ್ಲೀನಾಗಿ 3 to 4 ಟೈಮ್ಸ್ ನಾವು ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ 2 ರಿಂದ 3 ಗ್ಲಾಸಷ್ಟು ನೀರು ಹಾಕಿ ಇದನ್ನು 5 to 7 ಅವರ್ಸ್ ನೆನೆಸ್ಕೋಬೇಕು. ಇಲ್ಲಿ ಡಯಟಿಗೆ ರಾಗಿ ಇಡ್ಲಿ ಯಾಕೆ ಆ್ಯಡ್ ಮಾಡೀವಿ ಅಂತಂದ್ರೆ, ರಾಗಿ ಇಡ್ಲಿ ಒಳಗೆ ಗುಡ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್, ಫಾಸ್ಫರಸ್, ಮ್ಯಾಗ್ನೇಷಿಯಮ್ ಆ್ಯಂಡ್ ವಿಟಾಮಿನ್ ಡಿ ಐತಿ. ಇದು ನಮ್ಮ ಲೋವರ್ ಬ್ಲಡ್ ಕೊಲೆಸ್ಟ್ರಾಲಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ 5 to 7 ಅವರ್ಸ್ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ತೊಗೊಂಡು ಸರಿಯಾಗಿ ರುಬ್ಕೋಬೇಕು. ಫುಲ್ ಸಾಫ್ಟ್ ಆಗೋವರೆಗೂ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ಕ್ಲೋಸ್ ಮಾಡಿಟ್ರೆ ಬೆಳಗ್ಗೆ ನಮ್ಗೆ ಬ್ಯಾಟರ್ ರೆಡಿ ಇರ್ತೈತಿ. ಆ್ಯಂಡ್ 2 ಇಡ್ಲಿ ಒಳಗೆ 110 ಕ್ಯಾಲರೀಸ್ ಸಿಗುತ್ತೆ, 22 ಗ್ರಾಮ್ಸ್ ಆಫ್ ಕಾರ್ಬ್ ಸಿಗುತ್ತೆ, 2 ಗ್ರಾಮ್ಸ್ ಆಫ್ ಫ್ಯಾಟ್ ಸಿಗುತ್ತೆ ಆ್ಯಂಡ್ 3 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಅದಕ್ಕೆ ನಾವು ಇದನ್ನು ನಮ್ಮ ಡಯಟ್ ರೆಸಿಪೀಸಿಗೆ ಆ್ಯಡ್ ಮಾಡಿರ್ತೀವಿ. ಇದರಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಇರೋದ್ರಿಂದ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ನಾವು ನಾರ್ಮಲ್ ಇಡ್ಲಿನ ಯಾವ ಥರ ಮಾಡ್ತೀವಲ್ಲ ಅದೇ ಥರ ಸೇಮ್ ಪ್ರೊಸೀಜರ್. ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಆಯಿಲ್ ಹಚ್ಚಿ ಅದಕ್ಕೆ ರೆಡಿ ಇರುವಂಥ ಬ್ಯಾಟರನ್ನು ಹಾಕಿ ನಾವು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ. ಇದು ವೆರಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅದ. ನೀವು ಕೂಡ ಟ್ರೈ ಮಾಡಿರಿ. ಈ ಡಯಟ್ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಮರಿದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ಥರ ಡಿಫ್ರೆಂಟ್ ಡಯಟ್ ರೆಸಿಪೀಸ್ನ ತರ್ತಿರ್ತೀನಿ. ಮರಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ನಾವು ನಂಬೋದು 30% ಆಫ್ ವರ್ಕೌಟು, 70% ಆಫ್ ಡಯಟ್. ಅಂದ್ರೆ ನೀವು ಯಾವಾಗ ಡಯಟ್ ಒಳಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಿ ನೋಡು, ನಿಮಗೆ ಪ್ರಾಪರ್ ರಿಸಲ್ಟ್ ಕಾಣಿಸುತ್ತೆ. ನಿಮ್ಮ ಬಾಡಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ನಾನು ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.